ಬಸವವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ, ಶರಣು ಶರಣಾರ್ಥಿ. ಈ ದಿನ ನಮ್ಮ ಜೊತೆಯಲ್ಲಿ ಬಸವರಾಜ್ ಪಾಟೀಲ್ ಸೇಡಂ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸ್ವಾಗತ ಸರ್ ನಿಮಗೆ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಜೊತೆ ಮಾತಾಡೋದೇ ನಮಗೊಂಥರ ಪುಣ್ಯ ಅನ್ನೋ ಕಾರ್ಯ ಸರ್. ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಆ ಕಲ್ಯಾಣ ಕರ್ನಾಟಕದ ಭಾಗದವರೇ ಆಗಿದ್ದೀವಿ. ಭಾರತ ವಿಕಾಸ ಸಂಗಮ, ಹೌದು. ಹಾಂ ಸರ್, ಅದ್ರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭಾರತ ವಿಕಾಸ ಸಂಗಮ ಹಾಂ ನಮಗೆ ಗೊತ್ತಿರ್ಬೋದು. ನಮ್ಮ ದೇಶದಲ್ಲಿ ಹಾಂ ಸರ್ KN ಗೋವಿಂದಾಚಾರ್ಯರಂಥೇಳಿ ಒಬ್ಬ ದೊಡ್ಡ ಮುತ್ಸದ್ದಿ ರಾಜಕಾರಣಿ, ಹಾಂ ಸರ್ ಸಮಾಜ ಚಿಂತಕರು. ಹಾಂ ಸರ್ ಅವರು 2000ರಲ್ಲಿ ಇದ್ದಕ್ಕಿದ್ದಂತೆ ರಾಜಕೀಯದಿಂದ ಚುಟ್ಟಿಯನ್ನು ತೆಗೆದುಕೊಂಡು ಹಾಂ ಸರ್ 2 ವರ್ಷಗಳ ಕಾಲ ದೇಶವ್ಯಾಪಿ ಅಧ್ಯಯನಕ್ಕೆ ಹೋದರು. ಓಕೆ ಸರ್. 2002ರ ನಂತರ ಅಧ್ಯಯನದ ಮೇಲೆ ಅವರು ರಾಜನೀತಿಯಿಂದಲೇ ನಿವೃತ್ತಿ ತಗೊಂಡು ಹಾಂ ಸರ್ ಒಂದು ಭಾರತ ವಿಕಾಸ ಸಂಗಮ ಅನ್ನುವ ಸೃಜನಾತ್ಮಕ ಚಟುವಟಿಕೆಯ ಸಂಘಟನೆಯನ್ನು ಮಾಡಿದರು. ಅದು ಪ್ರಕೃತಿ ಕೇಂದ್ರಿತ ವಿಕಾಸ. ಅಂದರೆ ಮನುಷ್ಯ ಪ್ರಕೃತಿಯ ಜೊತೆಗೆ ನೆಲ, ಜಲ, ಪಶು, ಪಕ್ಷಿ, ಗಿಡ, ಗಂಟೆ ಇವುಗಳ ಜೊತೆಗೆ ಹೊಂದಿಕೊಂಡು ಬದುಕಿದರೆ ಮನುಷ್ಯನ ಕಲ್ಯಾಣ ಇದೆ. ಹಾಂ ಸರ್ ಇಲ್ಲ ಅಂತಂದರೆ ಅವನಿಗೆ ವಿನಾಶ ಇದೆ. ಈ ತತ್ವದ ಮೇಲೆ ಒಂದು ಸುಂದರ ಸಮಾಜದ ಕಲ್ಪನೆಗಾಗಿ ಹಾಂ ಸರ್ ಒಂದು ಭಾರತ ವಿಕಾಸ ಸಂಗಮ ಅಂತ ಸಂಘಟನೆಯನ್ನು ಅವರು 2004ರಲ್ಲಿ ವಾರಣಾಸಿಯಲ್ಲಿ ಹುಟ್ಟುಹಾಕಿದ್ದರು. ವಾರಣಾಸಿ. ಹಾಂ, ಅದೇ ಸಂಘಟನೆ ಈಗ ರಾಷ್ಟ್ರವ್ಯಾಪಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಂ ಅದರ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತವೆ, ಯುವಕರಿಗಾಗಿ ನಡೀತವೆ. ಹಾಂ ಮತ್ತು ಯಾರಿಗೆ ತಮ್ಮ ಊರು, ತಮ್ಮ ಜಿಲ್ಲೆ, ತಮ್ಮ ರಾಜ್ಯ ಒಳ್ಳೆಯದಾಗಬೇಕಂತಾರೆ ಹಾಂ ಸರ್ ಅವರಿಗಾಗಿ ನಡೀತದೆ. ಇದರ ಮುಖ್ಯ ಆತ್ಮ ಅಂತಂದರೆ ಹಾಂ ಸರ್ ನವತೀರ್ಥ ನವದೇವತಾ ಅಂತ ನಾವು ಕರಿತೀವಿ. ಹಾಂ ಸರ್ ಅಂದರೆ ಎಲ್ಲಿ ಉತ್ತಮ ಕೆಲಸಗಳು ನಡೀತವೋ ಹಾಂ ಸರ್ ಅವುಗಳಿಗೆ ನಾವು ತೀರ್ಥ ಅಂತ ಕರಿತೀವಿ. ಹೌದು ಸರ್. ಎಲ್ಲಿ ಉತ್ತಮ ವ್ಯಕ್ತಿಗಳು ಇದರ ಹಿಂದೆ ಇರ್ತಾರೆ ಅವರಿಗೆ ದೇವತೆಗಳು ಅಂತ ಕರಿತೀವಿ. ಹಾಂ ಉದಾಹರಣೆಗಾಗಿ ಒಂದು ಹಳ್ಳಿ ತುಂಬ ಚೆನ್ನಾಗಿ ಮಾಡಬೇಕಂತ ನನಗೆ ಇಚ್ಛೆ ಇದೆ ಅಂತ ತಿಳ್ಕೊರಿ. ಹಾಂ ಸರ್ ಆ ಹಳ್ಳಿಯಲ್ಲಿ ಈ ರೀತಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ 9 ಜನರನ್ನು ಜೋಡಿಸ್ಬೇಕು. ಹಾಂ ಸರ್ ಮತ್ತು ಅವರಿಗೆ 9 ಕ್ಷೇತ್ರದ ಕಾರ್ಯಗಳಲ್ಲಿ ಅವ್ರಿಗೆ ಆಸಕ್ತಿ ಇರ್ತದೆ. ಹಾಂ ಸರ್ ಒಬ್ಬ ವ್ಯಕ್ತಿ ನಮ್ಮೂರಿಗೆ ಸಾಲಿ ಬರಬೇಕ್ರಿ, ನಮ್ಮೂರಿಗೆ ಒಬ್ಬ ರೋಡ್ ಆಗಬೇಕ್ರಿ ಅಂತಾನೆ, ಒಬ್ಬವ ನಮ್ಮೂರಿಗೆ ಪುರಾಣ ಪ್ರವಚನ ಇತ್ಯಾದಿ ನಡಿಬೇಕು, ಒಳ್ಳೆಯ ಸುಸಂಸ್ಕೃತ ಊರಾಗಬೇಕಂತಿರ್ತದೆ. ಮತ್ತೊಬ್ಬನಿಗೆ ದಾನ ಧರ್ಮ ಇತ್ಯಾದಿ ಮಾಡೋದು ಅಭ್ಯಾಸ ಇರ್ತದೆ. ಹೀಗೆ ಬೇರೆ ಬೇರೆ ಸದ್ಗುಣಗಳನ್ನು ಕೂಡಿರ್ತಕ್ಕಂಥ ಕೆಲಸಗಳ ಮುಖಾಂತರ ಒಂದು ಸುಂದರ ಸಮಾಜ. ಈ ರೀತಿಯ ನವತೀರ್ಥ ನವದೇವತಾ ಅನ್ನುವ ಕಾನ್ಸೆಪ್ಟ್ ಮೇಲೆ ಉತ್ತಮ ವ್ಯಕ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಒಂದು ಕಡೆ ತಂದು ಅವರ ಮುಖಾಂತರ ಬಹುಮುಖಿ ಕೆಲಸ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಂ ಸರ್. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಅಂತ ಸರ್. ಅದು ಯಾವ ಥರ ಅಂತ ಸ್ವಲ್ಪ ತಿಳಿಸ್ತೀರಾ ಸರ್? ತಮಗೆ ಕನ್ನಡ ನಾಡಿನಲ್ಲಿ ತಾವಿದ್ದೀರಿ. ಹಾಂ. ಪ್ರಕೃತಿ ಪ್ರಿಯರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠರು ಅಂದರೆ ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು. ಅವರಿಗೆ ಒಂದು ಹೂವು ಅಂದರೆ ಪ್ರೀತಿ, ಹಾಂ ಸರ್ ಒಂದು ಗಿಡ ಅಂದರೆ ಪ್ರೀತಿ. ಹಾಂ ಸರ್ ಮತ್ತು ಇದು ಸಂಪತ್ತು, ಪ್ರಕೃತಿಯ ಸಂಪತ್ತು ಎಷ್ಟು ಹೆಚ್ಚಾಗುತ್ತದೆ. ಹಾಂ. ಶುದ್ಧ ಮಣ್ಣಿರಬೇಕು, ಅದರಲ್ಲಿ ವಿಷ ಸೇರಿಸಬಾರ್ದು, ಒಳ್ಳೆಯ ನೀರಿರಬೇಕು, ಒಳ್ಳೆಯ ಗಾಳಿ ಇರಬೇಕು. ಮತ್ತು ಮನುಷ್ಯನೂ ಸಹ ಪ್ರಕೃತಿದೇ ಒಂದು ಅಂಗ. ಹಾಂ ಸರ್ ಅವನು ಪ್ರಕೃತಿ ಬಿಟ್ಟು ಬೇರೆ ಇಲ್ಲ. ಹಾಂ ಸರ್ ಅವನು ಸಹ ತನ್ನ ನಡೆ ನುಡಿ ಇತ್ಯಾದಿ ಪ್ರಕೃತಿಯ ಮೇಲೆ ಅತ್ಯಾಚಾರವಾಗದಂತೆ ಇಟ್ಕೊಂಡಿದ್ದಾಗ ಮಾತ್ರ ಅವ ಮನುಷ್ಯ ಅಂತ ಕರೀಲಿಕ್ಕೆ ಯೋಗ್ಯ ಆಗ್ತಾನೆ. ಹೀಗಾಗಿ ಒಂದು ಸುಂದರ ಪ್ರಕೃತಿ ಅದು ಗುಣ ಬಂತು ಅಂದರೆ ಸಂಸ್ಕೃತಿ ತಾನಾಗಿ ಬರುತ್ತದೆ ಮನುಷ್ಯನಿಗೆ. ಆ ದೃಷ್ಟಿಯಿಂದ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಅಂದರೆ ಒಂದು ಉತ್ತಮ ಜೀವನ ಶೈಲಿಯ ಕಡೆಗೆ ಹೋಗುವುದಕ್ಕೆ ಧರ್ಮಾಧಾರಿತ ಜೀವನ, ಪರೋಪಕಾರ ಜೀವನ, ಮಾನವೀಯ ಜೀವನ ಇವು ಎಲ್ಲವುಗಳಿಗೆ ಸುಸಂಸ್ಕೃತ ಸಮಾಜ ಅಂತ ನಾವು ಕರಿತೀವಿ. ಹಾಂ ಸರ್.
ಸರ್ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ಸರ್, ಯಾವ ಭಾಗದಲ್ಲಿ, ಆದರೆ ಯಾವ ನಿರ್ದಿಷ್ಟ ದಿನಾಂಕ ಏನಾದರೂ ನೀವು ಇದು ಮಾಡಿದ್ದೀರಾ ಸರ್? ಈಗ ಮಾಡುವ ನಮ್ಮ ಕಾರ್ಯಕ್ರಮ ಏನಿದೆ ಅದು 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಅಂಥೇಳಿ. 21 ವರ್ಷದ ಹಿಂದೆ ಪ್ರಾರಂಭವಾದಂಥ ಭಾರತ ವಿಕಾಸ ಸಂಗಮ ಪ್ರತಿ 3 ವರ್ಷಕ್ಕೊಮ್ಮೆ ಇಂಥ ದೊಡ್ಡ ವ್ಯಕ್ತಿಗಳನ್ನು ಒಂದು ಕಡೆ ತರ್ತಾರೆ. ನವತೀರ್ಥ ನವದೇವತೆಗಳ ವ್ಯಕ್ತಿಗಳನ್ನು ತರ್ತಾರೆ. ಅಂಥ ಪ್ರಯೋಗ ಇಲ್ಲಿ ತನಕ 6 ಕಾರ್ಯಕ್ರಮ ನಡೆದಿವೆ. ಮೊಟ್ಟ ಮೊದಲನೇದ್ದು ಉದ್ಘಾಟನೆಯಾದಾಗ ಈ ದೇಶದ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಧರ್ಮಪಾಲ್ ಅನ್ನೋರು ಇದನ್ನು 2004ರಲ್ಲಿ ಉದ್ಘಾಟನೆ ಮಾಡಿದ್ರು. ಅದಾದ ಮೇಲೆ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಈ ಕಾರ್ಯಕ್ರಮ ನಡೀತು. ನಂತರ ಕಲಬುರಗಿಯಲ್ಲಿ ಕಲಬುರಗಿ ಕಂಪು ಅನ್ನುವ ಹೆಸರಿನ ಮೇಲೆ ಈ ಕಾರ್ಯಕ್ರಮ ನಡೀತು. ಮುಂದೆ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಇದನ್ನು ಮೇಲಿನ ಮೇಲೆ ಹೆಸರು ಬದಲಾಯಿಸಬೇಡಿ, ಇದನ್ನು ಸಂಸ್ಕೃತಿ ಉತ್ಸವ ಅಂತ ಕರೀರಿ ಅಂತ ಹೇಳಿದ್ರು. ಆ ದೃಷ್ಟಿಯಿಂದ ಕನೇರಿಯಿಂದ ಕಾರ್ಯಕ್ರಮ, ಕೋಲಾಪುರದ ಕನೇರಿಯಿಂದ ಇದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದೆವು. ಆಮೇಲೆ 4ನೇದ್ದು ಕನೇರಿಯಲ್ಲಿ ನಡೀತು, 5ನೇದ್ದು ಬಿಜಾಪುರದಲ್ಲಿ ನಡೀತು, 6ನೇದ್ದು ಹೈದರಾಬಾದ್ನ ಹತ್ತಿರ ಕಲ್ವಕುರ್ತಿ ಅಂತ ಹೇಳಿ ಅಲ್ಲಿ ನಡೀತು. ಇದು 7ನೇ ಕಾರ್ಯಕ್ರಮ. ಇದು ಕಲಬುರಗಿ ಮತ್ತು ಸೇಡಂದ ಮಧ್ಯದಲ್ಲಿ ಬರ್ತದೆ. ಸೇಡಂದಿಂದ 8 ಕಿಲೋಮೀಟರ್ ದೂರ, ಕಲಬುರಗಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಈ ಕಾರ್ಯಕ್ರಮ ಇದೆ. ಇದು 29ನೇ ಜನವರಿಯಿಂದ 6ನೇ ಫೆಬ್ರವರಿವರೆಗೆ 9 ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಸಮಗ್ರ ಮನುಷ್ಯನ ಒಂದು ಬಹುಮುಖಿ ಚಿಂತನೆ ಇಲ್ಲಿ ನಡೀತದೆ. ತಾಯಿ ಮಗು ಇದೆ, ಅವುಗಳ ಮಗು ತಾಯಿಯನ್ನು ಹೇಗೆ ಬೆಳೆಸಬೇಕು, ಹೇಗೆ ಸಂಸ್ಕಾರ ಕೊಡಬೇಕು. ಇವತ್ತೇನು ಒಂದು ಮಕ್ಕಳ ಜೀವನ ಹಾಳಾಗಲಿಕ್ಕೆ ತಂದೆ ತಾಯಂದಿರೇ ಕಾರಣ ಅಂತ 80% ಅವ್ರ ಮೇಲೆ ಆರೋಪ ಇದೆ. ಸೊ ಅಂಥ ತಪ್ಪುಗಳನ್ನು ತಿದ್ದೋದು. ಒಂದು ದಿವಸ ಶಿಕ್ಷಣದಲ್ಲಿ ಮಾತೃಭಾಷೆಗೆ ಮಹತ್ವ ಇರಬೇಕು. ಜಗತ್ತಿನ ಎಲ್ಲ ದೇಶಗಳಲ್ಲಿ ಅದೇ ಇದೆ. ದುರ್ದೈವ, ನಮ್ಮ ದೇಶದಲ್ಲಿ ಮಾತೃಭಾಷೆಗೆ ಬೆಲೆ ಇಲ್ಲ. ಎಲ್ಲರೂ ಆಂಗ್ಲ ಭಾಷೆಗೆ ಗುಲಾಮರಾಗಿದ್ದೇವೆ. ಅದೇ ರೀತಿ ಯುವಕರು ಈ ದೇಶದ ಅಮೂಲ್ಯ ಆಸ್ತಿ. ಅವರಿಗೆ ಕೈ ತುಂಬ ಕೆಲಸ ಇರಬೇಕು ಮತ್ತು ಅವರ ಕನಸುಗಳು ದೊಡ್ಡದಾಗಿರಬೇಕು. ದುರ್ದೈವದಿಂದ ಅದರ ಸದುಪಯೋಗ ಆಗ್ತಾ ಇಲ್ಲ. ಅದರ ಬಗ್ಗೆ ಚಿಂತನೆ, ಅದರ ಜೊತೆಯಲ್ಲಿ ಗ್ರಾಮ ಮತ್ತು ಕೃಷಿ ಬಗ್ಗೆ ಚಿಂತನೆ, ಆರೋಗ್ಯದ ಬಗ್ಗೆ ಚಿಂತನೆ, ಸೇವಾ ಕಾರ್ಯದ ಬಗ್ಗೆ ಚಿಂತನೆ, ಕಾಯಕ ದುಡಿದು ಬದುಕಬೇಕನ್ನೋದರ ಬಗ್ಗೆ ಚಿಂತನೆ. ಹೀಗೆ ದೇಶ, ಧರ್ಮ, ಸಂಸ್ಕೃತಿ ಇದೆಲ್ಲವನ್ನು ಸೇರಿ 9 ಭಾಗದಲ್ಲಿ 9 ದಿವಸದ ಕಾರ್ಯಕ್ರಮ ಇರ್ತದೆ. ಇದು ಸುಮಾರು 240 ಎಕರೆ ಪ್ರದೇಶದಲ್ಲಿ ನಡೆಯುತ್ತದೆ ಮತ್ತು 30 ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ನಮ್ಮ ಅಂದಾಜ ಇದೆ. ಕಾರ್ಯಕ್ರಮ ನಡೆದಾಗ ವಿವಿಧ ರೀತಿಯ ಏನು ವಿಜುವಲ್ ಮೀಡಿಯಾ ಇದೆ, ಇದನ್ನು ದೇಶ ವಿದೇಶಗಳಿಂದ ಒಂದು ಸುಮಾರು 3 ಕೋಟಿ ಜನ ನೋಡ್ಬೋದು. ಇದು ನಮ್ಮದೊಂದು ಅಂದಾಜಿದೆ. ಸೊ ಈ ರೀತಿಯ ಒಂದು ಸುಂದರ ಕಾರ್ಯಕ್ರಮಕ್ಕೆ ದೇಶದಿಂದಲೂ ಬರ್ತಾರೆ, ವಿದೇಶದಿಂದ ಬರ್ತಾರೆ. ಸರಳವಾಗಿ ಹೇಳಬೇಕಾದ್ರೆ ಈಗ ಕನಿಷ್ಠ 50ಕ್ಕಿಂತ ಹೆಚ್ಚಿನ ಜನ ಪದ್ಮಶ್ರೀ ಅವಾರ್ಡಿಗಳು ಬರ್ತಾರೆ ಮತ್ತು ದೇಶದ ಬೇರೆ ಬೇರೆ ಮುಖಗಳಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕನಿಷ್ಠ 80ರಿಂದ 100 ಕೋಟಿ ಜನರ ಮಧ್ಯದಲ್ಲಿ ಪ್ರಸಿದ್ಧ ಇರುವ ಅನೇಕ ದೊಡ್ಡ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇದೊಂದು ಅಲೌಕಿಕ ಕಾರ್ಯಕ್ರಮ. ಭಾರತ ದೇಶದಲ್ಲಿ ಕುಂಭಮೇಳ ಅಂತ ನಾವು ಕರಿತೀವಿ. ಅದು ಒಂದು ಧಾರ್ಮಿಕ ಮತ್ತು ರಿಚುವಲ್ ಕಾರ್ಯಕ್ರಮ ಇದೆ. ಇದು ಒಂದು ಸಮಾಜಮುಖಿಯಾಗಿ ನಡೀತಕ್ಕಂಥ 9 ದಿವಸದ ಅತಿ ದೊಡ್ಡ ಕಾರ್ಯಕ್ರಮ. ಇದಕ್ಕೆ ನಾವು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕರಿತೇವೆ. ಮುಂದಿನ ವರ್ಷ ಜನವರಿ 29, 25ನೇ ವರ್ಷಕ್ಕೆ ಮತ್ತು
ಫೆಬ್ರವರಿ 6ನೇ ತಾರೀಕುವರೆಗೆ ಇದು ನಡೀತದೆ. ಫೆಬ್ರವರಿ 6ನೇ ತಾರೀಕುವರೆಗೂ ನಡೀತದೆ ಸರ್. ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್. ಒಂದು ಕೇಳಿದರೆ ಖುಷಿ ಆಗುತ್ತೆ. ಎಲ್ಲ ದೇಶದ ಭಾಗದಿಂದ, ಆಮೇಲೆ ಪದ್ಮಭೂಷಣ ತಗೊಂಡವರು, ಮತ್ತು ಉತ್ತರ ಕರ್ನಾಟಕ ಸ್ವದೇಶಿಯ ಮಾರ್ಕೆಟ್ಗೆ ಇದನ್ನು ಯಾವ ಥರ ಇದು ಮಾಡ್ತೀರಾ ಸರ್? ಇದರಲ್ಲಿ ಅನೇಕ ರೀತಿಯ ಕಾರ್ಯಕ್ರಮ ಇದೆ. ಒಂದು, ಸಾವಯವ ಕೃಷಿಗೆ ನಾವು ಒತ್ತು ಕೊಡ್ತೇವೆ. ಅದಕ್ಕಾಗಿ ಒಂದು 11 ಎಕರೆ ಪ್ರದೇಶದಲ್ಲಿ ಶ್ರೇಷ್ಠ ಕೃಷಿ ತಜ್ಞರಾದಂಥ ಎಸ್ ಎ ಪಾಟೀಲ್, ಯಾರು ದೆಹಲಿಯ ಪೂಸಾದ ಡೈರೆಕ್ಟರ್ ಆಗಿದ್ದರು, ಅವ್ರ ನೇತೃತ್ವದಲ್ಲಿ ರೈತರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಗ್ರೌಂಡ್ ಎಕ್ಸಿಬಿಷನ್ ಅಲ್ಲಿರ್ತದೆ. ಅದರ ಉಪಕರಣಗಳ ಪ್ರದರ್ಶನಿಯೊಂದಿಗೆ ಶಾಲಾ ಮಕ್ಕಳಿಗಾಗಿ ಸುಮಾರು 6 ಎಕರೆ ಪ್ರದೇಶದಲ್ಲಿ ಅಗಸ್ತ್ಯ ಫೌಂಡೇಶನ್ ಸಹಯೋಗದೊಂದಿಗೆ ಒಂದು ಸುಂದರವಾದಂಥ ವೈಜ್ಞಾನಿಕ ಎಕ್ಸಿಬಿಷನ್ ಇರ್ತದೆ. ಅದೇ ರೀತಿ ಕಲಾಲೋಕದ ಬಗ್ಗೆ ಪರಿಚಯ ಕೊಡ್ತಕ್ಕಂಥ ದೃಷ್ಟಿಯಿಂದ JS ಖಂಡೇರಾವ್ ಅಂಥೇಳಿ ಕಲಬುರಗಿ ಒಬ್ಬ ಪ್ರಸಿದ್ಧ ಕಲಾವಿದರು, ನಾಡೋಜ ಪ್ರಶಸ್ತಿ ಪಡೆದವರು, ಅವ್ರ ಮಾರ್ಗದರ್ಶನದಲ್ಲಿ ಅದು ಕಲ್ಲಿನ ಕಲೆ, ಕಂಚಿನ ಕಲೆ, ಕಟ್ಟಿಗೆಯ ಕಲೆ, ಪೇಂಟಿಂಗ್ ಕಲೆ, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಈ ರೀತಿ ನಾನಾ ರೀತಿಯ ಕಲೆಗಳ ಬಗ್ಗೆ 9 ದಿವಸದ ವಿಶೇಷ ಕಾರ್ಯಕ್ರಮ ಮತ್ತು ವಿಶೇಷ ಅತಿಥಿಗಳು ಬರ್ತಾರೆ. ಸಣ್ಣ ಮಕ್ಕಳಿಗೆ ಮಕ್ಕಳ ಲೋಕ ಅಂತ ಕಾರ್ಯಕ್ರಮ ಇರ್ತದೆ, ಅದು ಒಂದು 2 ಎಕರೆಯಲ್ಲಿ ಇರ್ತದೆ. ಕಾಯಕ ಲೋಕ ಅಂತಂದರೆ ದುಡಿದು ಬದುಕುವವರಿಗೆ ಸುಮಾರು ಒಂದು 15,000 ರೂಪಾಯಿಯಿಂದ ಹಿಡ್ಕೊಂಡು ಒಂದು 8-10 ಲಕ್ಷ ರೂಪಾಯಿವರೆಗೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿಕೊಂಡು ನಾವು ಹೇಗೆ ಗೌರವದಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಅಂಥ ಲೇಟೆಸ್ಟು ಎಕ್ಸಾಂಪಲ್ಸ್ಗಳು ಅಲ್ಲಿ ನೋಡಲಿಕ್ಕೆ ಸಿಗುತ್ತದೆ. ಜೊತೆಯಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೆ ಈ ಕಾರ್ಯಕ್ರಮ ನಾವು ಸಮರ್ಪಣೆ ಮಾಡಿದ್ದೇವೆ. ಅವ್ರ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ಸುಂದರ ಪ್ರದರ್ಶನಿ ಮತ್ತು ಜ್ಞಾನಲೋಕ ಮತ್ತು ಸೇವಾಲೋಕ ಅಂಥೇಳಿ ಉತ್ತಮ ಸಾಹಿತ್ಯದ ಮಾರಾಟ ಮಳಿಗೆ ಇರ್ತದೆ. ದೊಡ್ಡ ದೊಡ್ಡ ಸೇವಾ ಮಾಡ್ತಕ್ಕಂಥ ಕಾರ್ಯಕರ್ತರ ಕೆಲವು ಮಳಿಗೆಗಳು ನೋಡಲಿಕ್ಕೆ ಸಿಗ್ತವೆ. ನಾವು ಸೇವಾ ಅಂತಂದರೆ ಒಂದು ದಿವಸ ಊಟ ಹಾಕಿದ್ರು ಅಥವಾ ಶಾಲೆ ಮಕ್ಕಳಿಗೆ ನೋಟ್ಬುಕ್ ಹಂಚಿದ್ರು, ಇದನ್ನೇ ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತೇವೆ. ಇದು ನಿಜವಾದ ಸೇವೆ ಅಲ್ಲ. ಅದು ನೋಡಿದವರಿಗೆ ಅವತ್ತು ಗೊತ್ತಾಗುತ್ತದೆ ಸೇವೆ ಅನ್ನೋದು ಎಷ್ಟು ಶ್ರೇಷ್ಠ ಕಾರ್ಯ ಅಂತ ಹೇಳಿ. ಅಂಥ ಅನೇಕ ಸಂಘಟನೆಗಳು ಇಡೀ ದೇಶದಿಂದ ಆ ಎಕ್ಸಿಬಿಷನ್ಗೆ ಬರ್ತವೆ. ಜೊತೆಯಲ್ಲಿ ಆರ್ಥಿಕ ವ್ಯವಹಾರ ದೃಷ್ಟಿಯಿಂದ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ನೀವು ರಾಜೀವ್ ದೀಕ್ಷಿತ್ರ ಹೆಸರು ಕೇಳಿರ್ಬೋದು. ಅವರ ಸ್ಮೃತಿಯಲ್ಲಿ ಒಂದು ಸುಮಾರು 400ಕ್ಕೂ ಮಿಕ್ಕಿದ ದೇಸಿ ಉತ್ಪನ್ನಗಳ ಮಳಿಗೆ ಮತ್ತು ಇನ್ನಿತರ ಮಳಿಗೆ ಒಂದು 800 ಮಳಿಗೆಗಳಿರ್ತವೆ. ನಿಜವಾಗಿ ಹೇಳಬೇಕಾದ್ರೆ ಈ ಕಾರ್ಯಕ್ರಮಕ್ಕಾಗಿ ಸುಮಾರು ಕನಿಷ್ಠ ಏನೂ ಇಲ್ಲ ಅಂತಂದರೆ ಒಂದು 2,000 ಕೋಟಿ ರೂಪಾಯಿಯ ಆರ್ಥಿಕ ಚಲನವಲನ ನಡೀತದೆ. ನಮ್ಮದೇನೋ ಒಂದು 15 ಕೋಟಿ ಅಕ್ಕಪಕ್ಕದಲ್ಲಿ ವಸ್ತು ಅದು ಇದು ಸೇವೆ ಹಿಡ್ಕೊಂಡು ಆಗ್ಬೋದು. ಆದರೆ ಒಟ್ಟಾರೆ ಜನ ಬರೋದು ಹೋಗೋದು ವ್ಯವಹಾರ ಮಾಡೋದು ಇದಕ್ಕೆ ತನ್ನದೇ ಆದಂಥ ಒಂದು ಆರ್ಥಿಕ ಪ್ರಭಾವ ಸಮಾಜದ ಮೇಲೆ ಉದ್ಯೋಗ ಮಾಡುವವರಿಗೆ ಬೇರೆ ಬೇರೆ ಜನರಿಗೆ ಪ್ರೇರಣೆ ಕೊಡಲಿಕ್ಕೆ ಹೊಸ ಉದ್ಯೋಗ ಪ್ರಾರಂಭ ಮಾಡುವವರಿಗೆ ಜೊತೆಗೆ ಈ ಭಾಗದ ದೇಶದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿತ್ಯ ರಾತ್ರಿ ನಡೀತದೆ. ಅದರಲ್ಲಿ 9 ದಿವಸದಲ್ಲಿ ಕನಿಷ್ಠ 3,000ಕ್ಕಿಂತ ಹೆಚ್ಚು ಕಲಾವಿದರು ಮಕ್ಕಳು ಅದರಲ್ಲಿ ಭಾಗವಹಿಸ್ತಾರೆ. ಹೀಗೆ ಇದೊಂದು ವೈವಿಧ್ಯಮಯ ಕಾರ್ಯಕ್ರಮ. ತಿಳಿತಿಲ್ಲ, ಇಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ಕಲೆ ಇದೆ, ಜಾನಪದ ಇದೆ, ಶ್ರೇಷ್ಠ ವಿದ್ವಾಂಸರಿಂದ ಭಾಷಣಗಳು ಇವೆ, ವಿಚಾರಗೋಷ್ಠಿಗಳು ಇವೆ, ಎಲ್ಲ ವಿಷಯಗಳು ಬರ್ತವೆ. ಇದೊಂದು ಕಲ್ಪನೆ ಮಾಡಲಿಕ್ಕಾಗೋದಿಲ್ಲ. ಇದೊಂದು ಜ್ಞಾನದ ದೊಡ್ಡ ಸಾಗರ. ಮತ್ತು ಇದಕ್ಕೆ ಬರೋರಿಗೆಲ್ಲ ಉಚಿತ ಪ್ರವೇಶ ಇದೆ, ಉಚಿತ ಊಟ ಇದೆ. ಯಾರು ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ ದೇಶದ ಬೇರೆ ಬೇರೆ ಕಡೆಗಳಿಂದ, ಅಥವಾ ಈಗ MSW ಮಾಡುವ ವಿದ್ಯಾರ್ಥಿಗಳಿರ್ಬೋದು, MBA ಮಾಡುವ ವಿದ್ಯಾರ್ಥಿಗಳಿರ್ಬೋದು, ಅವರು ಇಡೀ 10 ದಿವಸ ಅಲ್ಲಿದ್ದು ಹಾಗೆ ಇದನ್ನು ಆಯೋಜನೆ ಮಾಡಿದ್ದಾರೆ. ಇದರ ವಿಶೇಷತೆ ಏನು? ಇಷ್ಟು ದೊಡ್ಡ ಮೆಗಾ ಇವೆಂಟು, ಪ್ರತಿನಿತ್ಯ 3-4 ಲಕ್ಷ ಜನ ಬರೋ ಜನರಿಗೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು,
ಮತ್ತು ಏನಿಲ್ಲ ಅಂದರೆ ಒಂದು 500-600 ಜನ ಗೆಸ್ಟ್ಗಳು ಬರ್ತಾರೆ, ಅವ್ರಿಗೆ ಹೇಗೆ ಮ್ಯಾನೇಜ್ ಮಾಡ್ತಾರೆ. ಇದೊಂದು ಕಲಿಯೋರಿಗೆ ಒಂದು ದೊಡ್ಡ ಪಾಠಶಾಲೆ ಅಂತ ನಾನು ಹೇಳ್ಬೋದು. ಅಂಥ ಒಂದು ಬಹುಮುಖಿ ವಿಕಾಸದ ಈ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ರೂಪುರೇಷೆ ಕೇಳಿ ಖುಷಿ ಆಯಿತು ಸರ್. ಪ್ರತಿಯೊಬ್ಬ ಜನಗಳಿಗೆ ತಲುಪಬೇಕಾಗುತ್ತೆ ಸರ್, ಮಾಧ್ಯಮಗಳು ಬೇಕಾಗುತ್ತೆ, ನಿಮಗೆ ಪತ್ರಿಕೆಗಳು ಬೇಕಾಗುತ್ತೆ. ಈ ಎಲ್ಲ ಥರದ್ದು ಇದು ಯಾವ ಥರ ನೀವು ಇದು ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇಲ್ಲಿಯವರೆಗೆ ನಾವು ಇದು ಕಾರ್ಯಕ್ರಮ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದರಿಂದ ನಮ್ಮದೇ ಆದಂಥ ಒಂದು ಅನುಭವ ಇದೆ. ಹಾಂ ಸರ್. ಸೊ ಉದಾಹರಣೆಗಾಗಿ ಹಿಂದಿನ ಕಾರ್ಯಕ್ರಮ ಬಿಜಾಪುರದಲ್ಲಿ ನಡೆದಾಗ ದಿಗ್ವಿಜಯ್ ಟಿ ವಿ ಚಾನಲ್ನವರು 9 ದಿವಸ ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಅಲ್ಲೇ ಇದ್ದರು. ಅದೇ ರೀತಿಯಾಗಿ ಈ ಆಸ್ಥಾ ಅಂಥೇಳಿ ಟಿ ವಿ ಚಾನಲ್ ಇದೆ, ಬಾಬಾ ರಾಮದೇವ್ಜಿ ಅವ್ರದ್ದು, ಅವರು ಪೂರ 9 ದಿವಸ ಕಾರ್ಯಕ್ರಮದ ಪ್ರಸಾರವನ್ನು ಮಾಡ್ತಿದ್ರು. ಈ ಸಲ ಅದಕ್ಕಿಂತ ಹೆಚ್ಚಿನ ಟಿ ವಿ ಚಾನಲ್ಲು, ಆಮೇಲೆ ಏನು ಈ ಲೇಟೆಸ್ಟ್ ಯೂಟ್ಯೂಬ್ ಇತ್ಯಾದಿಗಳ ಮುಖಾಂತರ ಹೀಗೆ ಇದನ್ನು ಬಳಸ್ತೇವೆ. ಈಗಾಗಲೇ ನಮ್ಮ ಕಡೆ ಒಂದು 25-30 ಸಾವಿರ ಜನರ ವಿಳಾಸ, ಅಡ್ರೆಸ್ಸು ದೇಶ ವಿದೇಶದಿಂದ ನಮ್ಮ ಕಡೆ ಇದೆ. ಅವ್ರ ಜೊತೆಗೆ ನಿಕಟವಾದ ಸಂಪರ್ಕ ಮತ್ತು ನಮ್ಮ ಕಾರ್ಯಕ್ರಮದ ಮಾಹಿತಿಯ ಮುಖಾಂತರ ಈ ಸಂಖ್ಯೆಯನ್ನು 3 ಲಕ್ಷವರೆಗೆ ಆ ಡೇಟ್ ಬರ್ತಾ ನಾವು ಒಯ್ತೀವಿ. ಒಮ್ಮೆ 3 ಲಕ್ಷಕ್ಕೆ ನಾವು ವ್ಯಕ್ತಿಗಳನ್ನು ಸಂಪರ್ಕ ಮಾಡಿದೆವು ಅಂದರೆ ಆ ಸಮಯದಲ್ಲಿ ಆ ಬೃಹತ್ ಕಾರ್ಯಕ್ರಮ ನೋಡಲಿಕ್ಕೆ ಅದು 3 ಕೋಟಿವರೆಗೆ ಹೋಗ್ಬೋದು. ಇದು ನಮ್ಮ ಆಶಯ ಇದೆ. ಹಾಂ ಸರ್, ಇದು ಕಾರ್ಯಕ್ರಮದ ರೂಪುರೇಷೆ ಸಾಧಕರನ್ನು ಕರೆಸ್ತಾ ಇದ್ದೀರಾ ಸರ್. ಸಾಧಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಏನಾದರೂ ಇದರಲ್ಲಿ? ನಾನು ಹೇಳಿದ್ನಲ್ಲ, 51 ಜನ ಪದ್ಮಶ್ರೀ ಪಡೆದಂಥ ಜನರಿಗೆ ನಾವು ಕರೆಸ್ತೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ಕ್ಷೇತ್ರದ 51 ಜನರಿಗೆ ನಾವು ಸನ್ಮಾನ ಮಾಡ್ತೇವೆ. ಇಡೀ ಭಾರತ ದೇಶದಲ್ಲಿನೇ ಒಳ್ಳೆಯ ಕೆಲಸ ಮಾಡಿ ಯಾವುದೇ ಅಂಥ ದೊಡ್ಡ ಹೇಳ್ಕೊಳ್ಳುವ ಅವಾರ್ಡ್ ಪಡೆದೇ ಇರತಕ್ಕಂಥ ಒಂದು 51 ಜನರಿಗೆ ನಾವು ಸನ್ಮಾನ ಮಾಡ್ತೇವೆ. ಅಷ್ಟೇ ಅಲ್ಲ, ನೀವು ಕರೋನಾದಲ್ಲಿ ಇತ್ಯಾದಿ ಸಮಯದಲ್ಲಿ ನೋಡಿರ್ಬೋದು, ವಿದೇಶದಲ್ಲಿರುವ ಭಾರತೀಯರು ನಮ್ಮ ದೇಶಕ್ಕೆ ಸಹಾಯ ಮಾಡ್ತಾರೆ. ಒಬ್ಬ ವ್ಯಕ್ತಿ ಕರೋನಾ ಪೀರಿಯಡದಲ್ಲಿ 500 ಆಕ್ಸಿಜನ್ ಬಾಕ್ಸ್ಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದರು. ಈ ರೀತಿ ತಮ್ಮೂರಿಗೆ, ತಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂಥ ಎಲ್ಲ ಜನರಿಗೆ ಅದರಲ್ಲಿ ಆಯ್ಕೆ ಮಾಡಿ ಒಂದು 51 ಜನ ಅವರಿಗೂ ಮಾಡ್ತೇವೆ. ಇನ್ನೊಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಅಂತಂದರೆ, ಒಂದು 102 ಜನ ಯುವಕರು ಮತ್ತು ಯುವತಿಯರು ಯಾರು 35 ವರ್ಷದ ಒಳಗೆ ಇದ್ದಾರೆ. ಈಗ ಉದಾಹರಣೆಗೆ ನಿಮಗೆ ಗೊತ್ತಿರ್ಬೋದು, ಒಬ್ಬ ಸಣ್ಣ ಹುಡುಗಿ ಜೇವರ್ಗಿ ತಾಲೂಕಿನವಳು ಕ್ರಿಕೆಟ್ದಲ್ಲಿ ಬಹಳ ಮುಂದೆ ಬಂದಿದ್ದಾಳೆ, ಚಿಕ್ಕ ವಯಸ್ಸು. ಈಗ ಆ ಪ್ರಿಯಾಂಕಾ ಒಂದೇ ದಿವಸದಲ್ಲಿ 22 ಲ್ಯಾಕ್ ವ್ಯೂವರ್ಸ್ ಆದರು. ಸೊ ಆ ರೀತಿ ಅಸಾಧಾರಣ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆ ಕಾರ್ಯಕ್ರಮಕ್ಕೆ ಕರೆದು ನಾವು ಸನ್ಮಾನ ಮಾಡ್ತೇವೆ. ಈಗ ಕಲಾ ಜಗತ್ತಿನಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತೇವೆ, ಇಡೀ ಕನ್ನಡ ನಾಡಿನಲ್ಲಿ ಆಡುವ ನುಡಿಸಿರಿ ಅಂತ ನೀವು ಕೇಳಿದ್ದೀರಿ. ಅವ್ರದ್ದು ಒಂದು ದಿವಸದ 3 ತಾಸಿನ ಕಾರ್ಯಕ್ರಮ. ಅದರಲ್ಲಿ ದೇಶ ವಿದೇಶದ ಜನನೂ ಆ ಕಲಾ ಪ್ರದರ್ಶನಕ್ಕೆ ಬಂದಿರ್ತಾರೆ. ಲಂಕಾದಿಂದ, ಬರ್ಮಾದಿಂದ, ಭಾರತದ ಎಲ್ಲ ಭಾಗಗಳಿಂದ ಬರ್ತಾರೆ. ಅದೇ ರೀತಿಯಾಗಿ ನೀವು ಮನೋಜ್ ಜೋಶಿ ಅಂತ ಮಹಾರಾಷ್ಟ್ರದ ಪ್ರಸಿದ್ಧ ನಾಟಕಕಾರರು ಹೆಸರು ಕೇಳಿರ್ಬೋದು. ಅವರು ಪದ್ಮಶ್ರೀ ಅವಾರ್ಡ್ ಇದ್ದಾರೆ. ಒಟ್ಟು ಚಾಣಕ್ಯನ ಬಗ್ಗೆ 1100 ನಾಟಕಗಳನ್ನು ಮಾಡಿದ್ದಾನೆ, ದೇಶದಲ್ಲಿ ವಿದೇಶದಲ್ಲಿ. ಅವರು ಕೊನೆಯ ದಿವಸ ಅವ್ರದ್ದು ಚಾಣಕ್ಯನ ಬಗ್ಗೆ ಒಂದು ಸುಂದರವಾದ 3 ತಾಸಿನ ನಾಟಕದ ಪ್ರದರ್ಶನ ಇರ್ತದೆ. ಬೆಂಗಳೂರಿನ ಒಂದು ಕಲಾವಿದರ ತಂಡ ಕನ್ನಡ ನಾಡಿನ ಪರಿಚಯದ ಬಗ್ಗೆ ಇರ್ತದೆ. ಜೊತೆಯಲ್ಲಿ ಶಾಲಾ ಮಕ್ಕಳು, ಜಾನಪದ ಕಲಾವಿದರು, ಇದೆಲ್ಲ ಇರ್ತದೆ. ಸರ್, ಸ್ವರ್ಣ ಜಯಂತಿ ಕಾರ್ಯಕ್ರಮ ಅಂತ ಇದಕ್ಕೆ ಯಾವ ಥರ ಹೆಸರು ಬರುತ್ತೆ ಸರ್? ಈ ಕಾರ್ಯಕ್ರಮ ಏನಿದೆಯಲ್ಲ, ಸೇಡಂದ ಕೊತ್ತಲ ಬಸವೇಶ್ವರ ಸಂಸ್ಥೆ ಶಿಕ್ಷಣ ಸಮಿತಿ ಹೋಸ್ಟ್ ಮಾಡ್ತಾ ಇದೆ. ಯಾಕೆ ಹೋಸ್ಟ್ ಮಾಡ್ತಾ ಇದೆ ಅಂದರೆ, ಈ ಸಂಸ್ಥೆ ಹುಟ್ಟಿ 50 ವರ್ಷ ಆಗಿದೆ. ಪರಮಪೂಜ್ಯ ಮಡಿವಾಳೆಯ ಸ್ವಾಮಿಗಳಿಂದ ಪ್ರಾರಂಭವಾದಂಥ ಸಂಸ್ಥೆ ಈಗ ಪರಮಪೂಜ್ಯ ಸದಾಶಿವ ಸ್ವಾಮಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಆ ನೆನಪಿನಲ್ಲಿ ಭಾರತ ವಿಕಾಸ ಸಂಗಮದ 7ನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಸೇಡಂ ಸಂಸ್ಥೆ ಹೋಸ್ಟ್ ಮಾಡುತ್ತದೆ. ಆ ನಿಮಿತ್ತ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ
ಸುಮಾರು 18 ಪ್ರಕಾರದ ಸ್ಪರ್ಧೆಗಳು ಸಹ ಇವೆ. ಅವರೆಲ್ಲರಿಗೆ ಬಹುಮಾನಗಳನ್ನು ಸಹ ಕೊಡಲಾಗುತ್ತದೆ. ರೈತರಿಗಾಗಿ ಬೇರೆ ಇದೆ. 15 ಹಳ್ಳಿಗಳ ವಿಕಾಸಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಅದರದ್ದು ತಯಾರಿ ದೊಡ್ಡ ಪ್ರಮಾಣದಲ್ಲಿ. ಬಂದವರಿಗೆ ಒಂದು ಹಳ್ಳಿ ಅಂದರೆ ಹೇಗೆ ವಿಕಾಸ ಮಾಡಬೇಕು ಅಂತ ಆ ಕಾರ್ಯಕ್ರಮದ ಸುತ್ತನೇ ಆ ಹಳ್ಳಿ ಬರ್ತವೆ. ಅವರನ್ನು ನಾವು ತೋರಿಸಲಿಕ್ಕೆ ಆಗ್ತದೆ. ಹೀಗೆ ಇದೊಂದು ತುಂಬ ದೊಡ್ಡ ಬಹುಮುಖಿ. ನಾನು ಹೇಗೆ ಹೇಳದ್ನಲ್ಲ, ನವದೇವತಾ ನವತೀರ್ಥ ಅಂತೇನು ಹೇಳದ್ನಲ್ಲ, ಇದು ಸಮಾಜದ ಕೆಲಸ ಅಂದರೆ 1000 ಮುಖಗಳಲ್ಲಿ ಇದೆ. ಈ 1000 ಮುಖದ ಕಾರ್ಯದ ಒಂದು ಬೃಹತ್ ಸ್ವರೂಪ. ಈ ಸ್ವರೂಪ ನೋಡಿದ ಮೇಲೆ ಬಂದಂಥ ವ್ಯಕ್ತಿ ಯಾವುದೇ ಒಂದನ್ನು ಹಿಡ್ಕೊಂಡು ಹೋದ್ನಂತ ತಿಳ್ಕೊರಿ, ಅದು ದೇಶಕ್ಕೆ ದೊಡ್ಡ ಬಲ ಕೊಡ್ತದೆ. ಒಬ್ಬ ಜ್ಞಾನಿ ಹಿಡ್ಕೊಂಡು ಹೋದರೆ ಇನ್ನೂ ಬಲ ಬರ್ತದೆ. ಕಲಬುರಗಿ ಕಂಪು ಕಾರ್ಯಕ್ರಮ ಕನೇರಿ ಸ್ವಾಮಿಗಳು ನೋಡಿ ಅವರು ಮುಂದಿನ ಕಾರ್ಯಕ್ರಮ ನಮ್ಮಲ್ಲಿ ಮಾಡಿ ಅಂತ ಹೇಳಿ ಅವರು ಎಷ್ಟು ಮೇಲೆ ಹೋದರಂದರೆ ಇವತ್ತು ಭಾರತ ದೇಶದಲ್ಲಿನೇ ಪ್ರಸಿದ್ಧ ಸ್ವಾಮಿಗಳಾಗಿದ್ದಾರೆ ಸಮಾಜಮುಖಿ ಕೆಲಸ ಮಾಡೋದರಲ್ಲಿ. ಈಗ ನಿಮಗೆ ಗೊತ್ತಿರ್ಬೋದು, ಶೌಚಾಲಯ ಭಾರತ ದೇಶದಲ್ಲಿ ದೊಡ್ಡ ಆಂದೋಲನ ಆಯಿತು. ಈ ಆಂದೋಲನದ ಪ್ರಾರಂಭ ಆಗಿರೋದು ನಮ್ಮ ಕಲಬುರಗಿ ಜಿಲ್ಲೆಯಿಂದ. ಸುಧಾಮೂರ್ತಿಯವರು ನಮಗೆ ಒಂದು 10 ಕೋಟಿ ರೂಪಾಯಿ ಕೊಟ್ಟು ನೀವು ಒಂದು 10,000 8,000 ರೂಪಾಯಿದಂಗೆ ಶೌಚಾಲಯ ಮಾಡಿರಿ ಅಂತ ಅದೊಂದು ಯಶಸ್ವಿ ಮಾಡಿದಾಗ ಭಾರತ ಸರ್ಕಾರದ ಮಂತ್ರಿಗಳು ಬಂದು ಜಯರಾಮ್ ರಮೇಶ್ ಅವರು ನೋಡಿ ಆನಂದಪಟ್ಟು, ಸರ್ಕಾರ ಮೊದಲೇನು 3,600 ಅನುದಾನ ಕೊಡ್ತಿತ್ತಲ್ಲ, ಒಂದೇ ದಿವಸದಲ್ಲಿ 10,000 ಮಾಡಿತು. ಮುಂದೆ BJP ಸರ್ಕಾರ ಬಂದಾಗ ಇದನ್ನು ಇನ್ನೂ ಚಾಲನೆ ಕೊಟ್ಟು ಇವತ್ತು ಸುಮಾರು 8-10 ಕೋಟಿ ಶೌಚಾಲಯಗಳು ನಮ್ಮ ಎಲ್ಲ ದೇಶದ ತುಂಬ ಆಗಲಿಕ್ಕೆ ಸಾಧ್ಯ ಆಗಿದೆ. ಹೌದು ಸರ್, ಶೌಚಾಲಯ ಮುಕ್ತ ಭಾರತದಡಿಗೆ ನಡೀತಾ ಇದೆ ಸರ್. ಖುಷಿ ವಿಚಾರ ಸರ್. ನಿಮ್ಮ ಕಾರ್ಯಕ್ರಮಕ್ಕೆ ಮುಂದಾಳತ್ವ ನೀವೇ ವಹಿಸ್ತಾ ಇರೋದು ಸರ್? ಕಾರ್ಯಕ್ರಮಕ್ಕೆ ಇದಕ್ಕೆ ಸ್ವಾಗತ ಸಮಿತಿ ನಾವು ಮಾಡಿದ್ದೇವೆ. ಒಂದು ರಾಷ್ಟ್ರ ಮಟ್ಟದಲ್ಲಿ ಸಮಿತಿ ಇದೆ. ಅದರಲ್ಲಿ 7 ಜನ ಸಂತರು ಸಂರಕ್ಷಕರಿದ್ದಾರೆ. ಸುತ್ತೂರಿನ ಶ್ರೀಗಳಿದ್ದಾರೆ, ಬೀದರ್ದ ಶಿವಕುಮಾರ ಸ್ವಾಮಿಗಳಿದ್ದಾರೆ, ಪಾಲ್ಕಿ ಶ್ರೀಗಳಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ನಾವೊಂದು ಕಮಿಟಿ ಮಾಡಿದ್ದೇವೆ. ಕೊಪ್ಪಳದ ಶ್ರೀಗಳು ಅದಕ್ಕೆ ಸಂರಕ್ಷಕರಾಗಿದ್ದಾರೆ. ಹೀಗೆ ಒಂದು 5 ಕಮಿಟಿಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳದ್ದು ಒಂದು ಕಮಿಟಿ ಇದೆ. ಸ್ವರ್ಣ ಜಯಂತಿ ಕಮಿಟಿ ಅಂತ ಒಂದು ಬೇರೆ ಕಮಿಟಿ ಮಾಡಿದ್ದೇವೆ. ಹೀಗೆ ಸುಮಾರು ಒಂದು 400 ಜನರನ್ನು ಒಳಗೊಂಡು ಒಂದು ಕಮಿಟಿ ಮಾಡಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಸರ್, ಇದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಡೀತಿರೋದು ತುಂಬ ಖುಷಿ ವಿಚಾರ ಸರ್. ಬಸವ ತತ್ವ ಬಸವಣ್ಣನ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಯಾವ ಥರ ಕಾರ್ಯಕ್ರಮ ಇರುತ್ತೆ ಸರ್? ಬಸವಣ್ಣನವರ ತತ್ವ ಮತ್ತು ವಿಚಾರಕ್ಕೆ ನಿಜವಾಗಿ ಅಂತ ಹೇಳಬೇಕಾದ್ರೆ ನಾವು ಈಗ ಚಿಂತನೆ ನಡೆಸಿದ್ದೇವೆ. ಎಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಲ್ಲ, ಅಲ್ಲೇ ಸಮೀಪದಲ್ಲಿ ಬಿಜ್ಜನಹಳ್ಳಿ ಗ್ರಾಮ ಇದೆ. ಹರಳಯ್ಯ ದಂಪತಿಗಳು ತಮ್ಮ ತೊಡೆಯ ಚರ್ಮವನ್ನು ಸೇರಿಸಿ ಬಸವಣ್ಣನವರಿಗೆ ಪಾದುಕೆ ಸಮರ್ಪಣೆ ಮಾಡಿದಾಗ ಅದನ್ನು ಹಾಕ್ಕೊಳ್ಳಿ ಅಂತ ಕೊಟ್ಟಾಗ ಕಾಲಲ್ಲಿ ಹಾಕಿಕೊಳ್ಳುವ ಬದಲಾಗಿ ಅದನ್ನು ತಲೆಯ ಮೇಲೆ ಇಟ್ಟುಕೊಂಡು ಶರಣು ಶರಣಾರ್ಥಿ ಅಂತ ಏನು ಬಸವಣ್ಣವ್ರು ಹೇಳಿದಾರಲ್ಲ, ಇದು ಸಾಮಾಜಿಕ ಸಾಮರಸ್ಯದ ಒಂದು ಬಹು ಸುಂದರವಾದಂಥ ಕಾರ್ಯಕ್ರಮ. ಅದನ್ನೇ ಒಂದು ಮೇನ್ ಚಿತ್ರ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ. ಅಲ್ಲಿ ಬಸವಣ್ಣನೂ ಕಾಣ್ತಾರೆ, ಹರಳೆಯ ದಂಪತಿಗಳು ಕಾಣ್ತಾರೆ, ಆ ಪವಿತ್ರ ಪಾದರಕ್ಷೆಗಳು ಕಾಣ್ತವೆ. ಸೊ ಈ ರೀತಿ ಶರಣು ಶರಣಾರ್ಥಿ ಈ ಶರಣ ತತ್ವದ ಸಂಪ್ರದಾಯದ ಒಂದು ಮಂತ್ರ ಇದೆ. ಅದು ಅದರಲ್ಲಿ ಎದ್ದೇ ಕಾಣುತ್ತದೆ. ಮತ್ತು ಕಾರ್ಯಕ್ರಮದಲ್ಲಿ ಅನೇಕ ರೂಪಕ ಇತ್ಯಾದಿ ಕಾರ್ಯಕ್ರಮಗಳು ಬೇರೆ ಬೇರೆ ಮುಖದಲ್ಲಿ ಅವೆಲ್ಲ ಅಲ್ಲಿ ಕಂಡು ಬರ್ತವೆ. ದೇಶ ವಿದೇಶದಿಂದ ಜನಗಳೆಲ್ಲ ಬರ್ತಾ ಇರ್ತಾರಲ್ಲ ಸರ್, ಅವ್ರಿಗೆ ಯಾವ ಥರ ವ್ಯವಸ್ಥೆ, ಈ ಊಟದ ವ್ಯವಸ್ಥೆ ಮಾಡಿದ್ದೀರಾ? ಅಂದರೆ ಸಾರಿಗೆ ಆ ಥರದಲ್ಲಿ ಅನುಕೂಲ ಏನಾದರೂ ಮಾಡ್ತೀರಾ ಸರ್? ಯಾರಿಗೆ ನಾವು ಆಮಂತ್ರಣ ಕೊಟ್ಟು ಕರೆದಿರ್ತೇವೆ ಅವ್ರ ಚಿಂತೆ ನಾವು ಮಾಡ್ತೇವೆ. ಅತಿಥಿಗಳಾಗಲಿ ಅವಾರ್ಡೀಸ್ಗಳಾಗಲಿ ತಿಳಿತಿಲ್ರಿ, ಬೇರೆಯವರೆಲ್ಲ ತಮ್ಮ ಖರ್ಚಿನಲ್ಲಿ ಬರ್ತಾರೆ. ಮತ್ತು ಅವರಿಗೆ ತಂಗಲಿಕ್ಕೆ ಗುಲ್ಬರ್ಗ, ಕಲಬುರಗಿಯಲ್ಲಿ, ಸೇಡಂದಲ್ಲಿ ಒಂದಿಷ್ಟು ವ್ಯವಸ್ಥೆ ನಾವು ಮಾಡಿರ್ತೇವೆ. ಹಾಗೆ ಒಂದೇ ದಿವಸಕ್ಕೆ ಬಂದು ರಾತ್ರಿ 1-2 ತಾಸು ಮಲ್ಕೊಂಡು ಹೋಗೋರಿಗೆ ಅಲ್ಲೇ ಒಂದು 2,000 ಮಂದಿ ಇಳ್ಕೊಲಿಕ್ಕೂ ವ್ಯವಸ್ಥೆ ಇರ್ತದೆ.
ಒಟ್ಟಾರೆ ಅತಿ ಹೆಚ್ಚು ಕರ್ನಾಟಕದಿಂದ ಬರ್ತಾರೆ. ಹಾಂ ಸರ್. ಪಕ್ಕದ ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಒಂದು 4-5 ಲಕ್ಷ ಜನ ಬರ್ಬೋದು. ಇಡೀ ಭಾರತದಿಂದ ಮತ್ತು ಜಗತ್ತಿನಿಂದ 1 ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಬರ್ಬೋದು ಅಂತ ಒಂದು ನಮ್ಮದು ಅಂದಾಜಿದೆ. ಹಾಂ ಸರ್. ಈ ಕಾರ್ಯಕ್ರಮದ ರೂಪುರೇಷೆಗಳು ಕೇಳಿಬಿಟ್ಟು ತುಂಬ ಖುಷಿ ಆಯಿತು ಸರ್. ಇದು ಒಂಥರ ಆ್ಯಕ್ಚುಲಿ ಅಂದರೆ ನಮ್ಮ ಭಾಗದಲ್ಲಿ ವಿಶ್ವಮಟ್ಟದ ಕಾರ್ಯಕ್ರಮ ಥರ ರೂಪುರೇಷೆ ನೀವು ರೆಡಿ ಮಾಡಿದ್ದೀರ ಸರ್. ನಿಮಗೆ ಸ್ವಾಗತ. ಮತ್ತೇನಾದರೂ ಇದ್ರ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಇದೊಂದು ನಮ್ಮ ಮನಸ್ಸಿನ ಇಚ್ಛೆ ಏನು ಅಂತಂದರೆ, ನಾವು ಬಾಯಿನಿಂದ ಒಂದು ಮಾತಾಡ್ತೇವೆ, ನಡೆಯೋದು ಇನ್ನೊಂದಾಗಿದೆ. ಈಗ ಮಾತೃಭಾಷೆ ಶಿಕ್ಷಣ ಅಂತೀವಿ, ಇಂಗ್ಲೀಷ್ನಲ್ಲಿ ಕಲಿಸ್ತೇವೆ. ಶುದ್ಧ ಅನ್ನ ತಿನ್ನಬೇಕು ಅಂತ ಕರಿತೀವಿ, ವಿಷ ಹಾಕಿದ ಅನ್ನ ತಿಂತಾರೆ ಮಕ್ಕಳು. ಶುದ್ಧ ನೀರು ಬೇಕಂತೀವಿ, ಮಣ್ಣಿನಲ್ಲಿ ವಿಷ ಹೋದ ಮೇಲೆ ನೀರು ವಿಷಯುಕ್ತವಾಗಿಯೇ ಬರ್ತದೆ. ದೆಹಲಿ ಅಂತ ನಗರದಲ್ಲಿ 1 ತಿಂಗಳವರೆಗೆ ಶಾಲೆ ಉತ್ತಮ ಗಾಳಿ ಇಲ್ಲ ಅಂತ ಹೇಳಿ ಸೂಟಿ ಕೊಡ್ತಾರೆ. ಯಾವ ದಿಲ್ಲಿ ದೇಶಕ್ಕೆ ಮಾದರಿ ಆಗಬೇಕೋ ಆ ದಿಲ್ಲಿಯಲ್ಲಿ ಹುಟ್ಟಿದವರು 10 ವರ್ಷ ಆಯುಷ್ಯ ಕಡಿಮೆ ಆಗ್ತದೆ ಅಂತ, ಅನ್ನ ನೀರು ಗಾಳಿ ಸರಿ ಇಲ್ಲದೆ ಇರೋದ್ರಿಂದ. ಹೀಗೆ ನಡೆನುಡಿಗಳಲ್ಲಿ ಒಂದಾಗುವಂಥ ಶರಣರ ತತ್ವದ ಮೇಲೆ ಒಂದು ಪ್ರೇರಣೆ ಕೊಡಲಿಕ್ಕೆ ಇದೊಂದು ತುಂಬ ಕಷ್ಟದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಇವುಗಳನ್ನು ಪುಸ್ತಕ ರೂಪದಲ್ಲಿ ತಂದು ಲಕ್ಷ ಪ್ರತಿಗಳು ದೇಶದಲ್ಲಿ ಹೋಗಬೇಕು. ಯಾಕಂದರೆ ಯಾವುದೇ ಒಂದು ವಿಚಾರ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅದು ಜನ ಆಂದೋಲನ ರೂಪ ತಗೋಬೇಕು. ಅಂಥ ಜನ ಆಂದೋಲನಕ್ಕೆ ಇಂಬು ಕೊಡುವ ದೃಷ್ಟಿಯಿಂದ ಬೇರೆ ಬೇರೆ ವಿಚಾರಗಳು ನಾವೆಲ್ಲ ಮಾಡಿದ್ದೇವೆ. ಅದು ಬರುವ ದಿನಗಳಲ್ಲಿ ತಾವು ನೋಡ್ಬೋದು. ಜೊತೆಯಲ್ಲಿ ನಮ್ಮ ಕರ್ಮಭೂಮಿ ಕಲ್ಯಾಣ ಕರ್ನಾಟಕ ಪ್ರದೇಶ ನಿಮಗೆ ಗೊತ್ತಿದೆ, ಕಳೆದ 21 ವರ್ಷದಲ್ಲಿ ಸುಮಾರು 230 ಕೋಟಿ ರೂಪಾಯಿ ಕೆಲಸ ಸರ್ಕಾರದೊತ್ತಿಗೆ ಭಿಕ್ಷೆ ಬೇಡದೇ ಜನರಿಂದ ದುಡ್ಡನ್ನು ಸಂಗ್ರಹ ಮಾಡಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಈಗ ಸ್ಥಳೀಯ ಜನರೇ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ತನ್ನ ಶಕ್ತಿಯ ಅರಿವನ್ನು ಮಾಡಿಕೊಟ್ಟು ಒಂದು ಜನಾಂಗ ಹೇಗೆ ವಿಕಾಸ ಆಗಬೇಕು ಅನ್ನೋದಕ್ಕೆ ಇದೊಂದು ಸುಂದರವಾದ ಮಾಡೆಲ್. ಒಂದು ಹಳ್ಳಿಯಿಂದ ಹಿಡ್ಕೊಂಡು ಇಡೀ ದೇಶದವರೆಗೆ ಇದು ನಮ್ಮ ಕಲ್ಪನೆ ಇದೆ. ಮಾನವ ಜನಾಂಗದ ಏಳಿಗೆ, ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡೋದು ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಇದ್ದಂಗಿದೆ ಸರ್. ಒಟ್ಟಾರೆ ಪ್ರಕೃತಿ ಚೆನ್ನಾಗಿತ್ತು ಅಂದರೆ ಮನುಷ್ಯನು ಚೆನ್ನಾಗಿರ್ತಾನೆ. ಹಾಂ ಸರ್. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಒಂದು ಏನಂತಂದರೆ ಕೆಟ್ಟ ಇದು ಅಂದರೆ ಸರ್, ನಾವು ಹಿಂದುಳಿದ ಪ್ರದೇಶ ಅಂತ ಹೇಳ್ತೀವಿ ಸರ್. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಆ ಥರ ನಿಮಗೆ ಈ ಕಾರ್ಯಕ್ರಮ ಮುಖಾಂತರ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈ ಪ್ರತಿಯೊಬ್ಬ ವ್ಯಕ್ತಿ ಕೂಡ 30 ದಿನ ಸಂಬಳಗೋಸ್ಕರ ದುಡಿತಾ ಇದ್ದಾನೆ ಸರ್, ಅದ್ರ ಬಗ್ಗೆ ಸರ್ ಇಲ್ಲಿ ಒಂದು ನಿಶ್ಚಿತ ಹೇಳಬೇಕಾದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶ ಸಾಂಸ್ಕೃತಿಕವಾಗಿ ಶ್ರೀಮಂತ ಪ್ರದೇಶ. ಇದು ಬಯಲು ಭೂಮಿ ಪ್ರದೇಶ ಆಗಿರೋದರಿಂದ ಅವತ್ತಿನ ಕಾಲದ ಅವಶ್ಯಕತೆಗಳು ಹಿಂದಕ್ಕೆ ಉಳ್ಳಿಕ್ಕೆ ತಿನ್ನಲಿಕ್ಕಿದ್ದರೆ ಸಾಕಂತಿತ್ತು, ಬೇರೆ ಖರ್ಚುಗಳು ಇರಲಿಲ್ಲ. ಅಂಥ ಸಮಯದಲ್ಲಿ ಇಲ್ಲಿಯ ಜನ ಸುಖವಾಗಿದ್ದರು. ಈಗೇನಾಗಿದೆ, ನಮ್ಮ ಹೊಟ್ಟೆ ಬಟ್ಟಿದ್ದಕ್ಕಿಂತ ಹೆಚ್ಚಿಗೆ ಬೇರೆ ಖರ್ಚುಗಳು, ಕಾರು, ಜೀಬು, ಮೋಟರ್ ಸೈಕಲು, ಮತ್ತೊಂದು ಟಿ ವಿ, ಮತ್ತೊಂದು, ಹೀಗಾಗಿ ಮನುಷ್ಯನ ಅವಶ್ಯಕತೆ ಹೆಚ್ಚಾಗಿರೋದರಿಂದ ಇವುಗಳಿಗೆ ಉತ್ತರ ಕೊಡಬೇಕಾದರೆ ನಮ್ಮ ಜನರ ದುಡಿಮೆ ಹೆಚ್ಚಾಗಬೇಕು. ದುಡಿಮೆ ಹೆಚ್ಚಾಯಿತು ಅಂದರೆ ಎಲ್ಲ ಸಮಸ್ಯೆ ಬಗೆಹರಿತವೆ. ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಂತಂದರೆ ಇದು ಹಿಂದುಳಿದ, ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಈಗ 90% ಮಂದಿ ನಾವು ಹಿಂದುಳಿದವರು ಅನ್ನೋದು ಬಂದ್ ಮಾಡಿದ್ದಾರೆ. ಎಂದಿನಿಂದ ನಾವು ಕಲ್ಯಾಣ ಕರ್ನಾಟಕ ಅಂತ ಕರೀಲಿಕ್ಕೆ ಗೋರೂರು ಚನ್ನಬಸಪ್ಪನವರು ಕಲಬುರಗಿಗೆ ಬಂದು 1 ಲಕ್ಷ ಜನರ ಮುಂದೆ ಘೋಷಣೆ ಮಾಡಿದ್ರು, ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ. ಆಮೇಲೆ ಕರ್ನಾಟಕ ಸರ್ಕಾರವೂ ಇದನ್ನು ಬದಲಾವಣೆ ಮಾಡಿತು. ಈಗ ಯಾರೂ ಇದನ್ನು ಹಿಂದುಳಿದ ಪ್ರದೇಶ ಅಂತ ಕರೀತಾ ಇಲ್ಲ. ಇದೊಂದು ಮಾನಸಿಕ ರೋಗ, ಇದು ತಡೀತಿಲ್ಲ. ಅದಕ್ಕಾಗಿ ನಮ್ಮದೊಂದು ಘೋಷಣೆ ಇದೆ, ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ. ನಾವು ನಮ್ಮ ಪ್ರದೇಶವನ್ನು ನೋಡುವ ದೃಷ್ಟಿ ಬದಲಾಯಿಸ್ಕೊಂಡ್ರೆ ನಮ್ಮಂಥ ಶ್ರೀಮಂತರು ಯಾರೂ ಇಲ್ಲ. ಎಲ್ಲಿ ಶರಣರ ಭೂಮಿ ಇದೆ, ದಾಸರ ಭೂಮಿ ಇದೆ, ಎಲ್ಲಿ ಸೂಫಿ ಸಂತರ ಭೂಮಿ ಇದೆ, ಅಷ್ಟೇ ಅಲ್ಲ
ಈ ಭೂಮಿಯಲ್ಲಿ ಪ್ರಸಿದ್ಧ ರಾಜ ಕೃಷ್ಣದೇವರಾಯ ಬೆಳಗಿದಂಥ ಭೂಮಿ, ಚಾಳುಕ್ಯ ರಾಜಮನೆತನದ ಭೂಮಿ, ತಿಳಿತಿಲ್ರಿ, ನೃಪತುಂಗ ಚಕ್ರವರ್ತಿಯ ಭೂಮಿ. ಹೀಗೆ ಒಂದೊಂದು ನೆನಪು ಮಾಡಿಕೊಂಡರೆ ಶರಣರು, ಸಂತರು, ಮಹಾಪುರುಷರು, ವಿಜ್ಞಾನಿಗಳು ಎಲ್ಲರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅಸಾಧಾರಣ ಭೂಮಿ ಇದೆ. ಸ್ವತಃ ಹನುಮಂತನೇ ಹುಟ್ಟಿದ ಭೂಮಿ ಇದೆ. ಆದರೆ ನಮ್ಮವರಿಗೇ ಗೊತ್ತಿದ್ದಿಲ್ಲ ಇಲ್ಲಿಯವರೆಗೆ. ಹೀಗೆ ಇವತ್ತು ಬರುವ ದಿನಗಳಲ್ಲಿ ಬಸವ ಕಲ್ಯಾಣವು ನಾನು ಇವತ್ತೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದ ಮತ್ತು ಜಗತ್ತಿನ ಜನರಿಗೆ ಆಕರ್ಷಣೆ ಮಾಡತಕ್ಕಂಥ ಒಂದು ದೊಡ್ಡ ತೀರ್ಥಕ್ಷೇತ್ರ ಬರುವ 10 ವರ್ಷಗಳಲ್ಲಿ ಆಗುತ್ತದೆ. ಆ ದಿಕ್ಕಿನಲ್ಲಿ ಪ್ರಯಾಸ ನಡೆದಿದೆ. ಹಾಗೆಯೇ ಹಿಂದೆ ನಾವು ಕಿಷ್ಕಿಂಧೆ ಹನುಮಂತ ಹುಟ್ಟಿದ ಜಾಗದ ಬಗ್ಗೆ ಅವತ್ತು ಒಂದು ತಿಂಗಳಿಗೆ 300-400 ಜನ ಹೋಗ್ತಿದ್ದರು. ತಿಂಗಳಲ್ಲಿ ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು ವಾರದಲ್ಲಿ 18,500 ಜನ ಸೇರಿಸಿದ ಮೇಲೆ ಇವತ್ತು ಬೆಳೀತಾ ಬೆಳೀತಾ ಒಂದು ತಿಂಗಳಲ್ಲಿ 1.5 ಲಕ್ಷ ಜನ ಅಲ್ಲಿಗೆ ಬರ್ತಾರೆ ಮತ್ತು 8-10 ಲಕ್ಷ ರೂಪಾಯಿ ಹಣವನ್ನು ಪೆಟ್ಟಿಗೆಯಲ್ಲಿ ಹಾಕ್ತಾರೆ. ಇದು ಒಂದು ಜನಾಂದೋಲನ ಅಂತ ನಾನೇನು ಹೇಳಿದ್ನಲ್ಲ, ಅದೇ ರೀತಿ ಬಸವ ಕಲ್ಯಾಣದಲ್ಲಿನೂ ಒಂದು ದೊಡ್ಡ ಪ್ರಯಾಸ ಶುರುವಾಗಿದೆ. ವಿಶೇಷವಾಗಿ ಸರ್ಕಾರವು ತನ್ನ ಅನುಭವ ಮಂಟಪ ಕಟ್ಟಡದ ಕಾರ್ಯದ ಮುಖಾಂತರ, ಯಾಕಂದರೆ ಹಿಂದೆ ನಾನೇ ಅದರ ಅಧ್ಯಕ್ಷನಾಗಿದ್ದೆ, ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೆದಿದೆ. ಮತ್ತು ಈಗಿರುವ ಸಿದ್ದರಾಮಯ್ಯನ ಸರ್ಕಾರದಲ್ಲಿಯೇ ಅದು ಕೆಲಸ ಪೂರ್ತಿ ಆದರೂ ಆಗಬಹುದು. ಇನ್ನೂ ಒಂದು ಸುಮಾರು 500-600 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಬೇಕಾಗುತ್ತದೆ. ಸೊ ಬಾಕಿದ್ದು ಈಗಾಗಲೇ ಇರುವ ಕ್ಷೇತ್ರಗಳು ಅಲ್ಲಿ ಭಾಳ ಇವೆ. ಯಾರೋ ಅಲ್ಲಿ ಬಂದು ನೋಡಿದರೆ ಗೊತ್ತಾಗ್ತದೆ. 3 ಕಡೆ ಉಚಿತವಾಗಿ ಅನ್ನದಾಸೋಹ ಇರ್ತಕ್ಕಂಥ ಕನ್ನಡ ನಾಡಿನಲ್ಲಿ ಒಂದು ಊರು ಯಾವುದಾದ್ರೂ ಇದ್ದರೆ ಅದು ಬಸವ ಕಲ್ಯಾಣ. ಒಂದು ಮಾತೆಮಹಾದೇವಿಯವರ ಧರ್ಮಪೀಠದಲ್ಲಿ, ಇನ್ನೊಂದು ಬಾಲ್ಕಿ ಶ್ರೀಗಳ ಅನುಭವ ಮಂಟಪದಲ್ಲಿ ಮತ್ತು ಬಸವೇಶ್ವರ ದೇವಸ್ಥಾನದ ಪಂಚಮಂಡಳಿ, ಈ 3 ಕಡೆ ಯಾವಾಗಲೇ ಯಾತ್ರಿಗಳು ಬರಲಿ ಅಲ್ಲಿ ಉಚಿತ ಅನ್ನದಾಸೋಹ ಇದೆ. ಹೀಗೆ ಒಂದು ಪ್ರಯತ್ನ ನಡೆದಿದೆ ಮತ್ತು ಸಮಾಜದ ಜನನು ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರಬೇಕಾಗುತ್ತೆ ಸರ್. ನಿಮ್ಮ ಕಾರ್ಯಕ್ರಮ ವಿಶ್ವಾದ್ಯಂತ ಮೂಡುವಂಥ ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ನಡೀತಾ ಇದೆ, ನಮಗೆ ಒಂದು ಸಂತೋಷದ ವಿಚಾರ ಸರ್. ನಿಮ್ಮ ಕಾರ್ಯಕ್ರಮ ಕೊನೆಯದಾಗಿ ಏನಾದರೂ ಹೇಳಿ ನಮ್ಮ ಬಸವ ಟಿ ವಿ ವಾಹಿನಿ ಮುಖಾಂತರ ನಿಮ್ಮ ಸಂದೇಶ ಕೊಡ. ಬಸವ ಟಿ ವಿ ವಾಹಿನಿಯವರಿಗೆ ನಾನು ತುಂಬ ಸಂತೋಷದಿಂದ ಈ ವಿಷಯವನ್ನು ಈಗೇನು ತಿಳಿಸಿದ್ದೇನೆ. ಕನ್ನಡ ನಾಡಿನ ಜನ ತನ್ನತನವನ್ನು, ಬಸವನ ಈ ಭೂಮಿಯ ಕೀರ್ತಿಯನ್ನು ಮೇಲೆ ತರಬೇಕಾದರೆ ನನ್ನದು ಒಂದು ಕನಸಿದೆ. ಬಹಳ ಹಿಂದೆ ಕೋರೂರು ಚನ್ನಬಸಪ್ಪನವರು, ಆಮೇಲೆ ಚಿದಾನಂದ ಮೂರ್ತಿ ಅಂಥ ಸಾಹಿತಿಗಳು, ಏನ್ರಿ ಇದು ಹೈದರಾಬಾದ್ ಕರ್ನಾಟಕ ಅಂತ ಕರ್ಕೋತೀರಿ ಅಂತ ನನಗೆ ಕೇಳ್ತಿದ್ದರು. ನನ್ನ ಜೀವನದಲ್ಲಿ ನನ್ನ ಇಚ್ಛೆ ಏನಿದೆ ಅಂದರೆ ಇಡೀ ಕನ್ನಡ ನಾಡೇ ಕಲ್ಯಾಣದ ಕರ್ನಾಟಕ ಆಗಬೇಕು ಅಂತಿದೆ. ಆದರೂ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿ ಅಂದರು, ತೆಲಂಗಾಣದವರೇ ಹೈದರಾಬಾದ್ ಸ್ಟೇಟ್ ಅಂತ ಇಟ್ಕೊಂಡಿಲ್ಲ, ನೀ ಯಾಕೆ ಹೈದರಾಬಾದ್ ಇಟ್ಕೊಂಡಿದ್ದೆ ಅಂದಾಗ ನಾವು ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದೇವೆ. ಇಡೀ ಸಮಗ್ರ ಕನ್ನಡ ನಾಡೇ ಕಲ್ಯಾಣ ಕರ್ನಾಟಕ ಆಗಬೇಕು. ಅದರ ಮುಖಾಂತರ ನಾಡಿಗೆ, ದೇಶಕ್ಕೆ, ಜಗತ್ತಿಗೆ ಶರಣತತ್ವದ ಬೆಳಕು ಹರಡಬೇಕು. ದಾಸರ ಮಧುರವಾಣಿ ಮುಟ್ಟಬೇಕು. ಸೂಫಿ ಸಂತರ ಮಾನವೀಯ ಪ್ರೀತಿಯ ಸಂದೇಶ ಹೋಗಬೇಕು. ಇದೇ ನಮ್ಮ ಆಸೆ ಇದೆ. ನಮ್ಮ ಆಸೆಗೆ ಇಂಬು ಕೊಡಲಿಕ್ಕೆ ನಿಮ್ಮೆಲ್ಲರಲ್ಲಿ ಬಸವವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. 29 ಜನವರಿ 2025ರಿಂದ 6ನೇ ಫೆಬ್ರವರಿವರೆಗೆ ನಿಮ್ಮ ದೈನಂದಿನ ಕಾರ್ಯಕ್ರಮ ಪಟ್ಟಿಯಲ್ಲಿ ಇದನ್ನು ನಮೂದಿಸಿಕೊಳ್ಳಿ. 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಮೀಸಲು ನಾವು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬರ್ತೇವೆ. ಇದಕ್ಕಾಗಿ ಪ್ರತಿ ರವಿವಾರ ಮುಂಜಾನೆ 7:15ರಿಂದ ಆಕಾಶವಾಣಿಯಲ್ಲಿ ಕರ್ನಾಟಕದ 14 ರೇಡಿಯೋ ಸ್ಟೇಷನ್ಗಳು ಈ ಸುದ್ದಿಯನ್ನು ಬಿತ್ತರಿಸ್ತಾ ಇರ್ತವೆ. ಅದನ್ನು ತಾವು ಕೇಳಿ ನಮ್ಮ ಜೊತೆಗೆ ಒಂದಾಗಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಬಸವವಾಹಿನಿಯ ತಮಗೆ ಮತ್ತು ಎಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ಬಸವವಾಹಿನಿ ಪ್ರತಿ ಕ್ಷಣನೂ ನಿಮ್ಮ ಕಾರ್ಯಕ್ರಮದ ಜೊತೆಯಲ್ಲಿರ್ತೀವಿ ಸರ್. ಇಷ್ಟೊತ್ತಿನವರೆಗೂ ನಿಮ್ಮ ಕಾರ್ಯಕ್ರಮದ ರೂಪುರೇಷೆಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಮ್ಮ ಕಾರ್ಯಕ್ರಮಗಳ ವತಿಯಿಂದ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ.